ಸ್ನೇಹಿತರೆ ನಾನು ಹೇಳ್ತಾ ಇದ್ದೆ ಕತ್ತೆಹೊಳೆ ಗ್ರಾಮನ ನಿಮಗೆ ತೋರಿಸ್ತೀನಿ ಅಂತ. ನೋಡಿ, ಈ ಒಂದು ಕತ್ತೆಹೊಳೆ ಗ್ರಾಮ ಹಿರಿಯೂರಿನ ಸುಮಾರು ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹೊಂದಿರತಕ್ಕಂಥ ಒಂದು ಗ್ರಾಮ. ಆ ಒಂದು ಕತ್ತೆಹೊಳೆ ಗ್ರಾಮಕ್ಕೆ ಹೋಗ್ಬೇಕು ಅಂತಂದ್ರೆ ಸಾಕಷ್ಟು ಕಾಡುಗಲ್ಲು ಮತ್ತು ಮಣ್ಣಿನಿಂದ ಕೂಡಿರತಕ್ಕಂಥ ಒಂದು ರಸ್ತೆ. ಆ ರಸ್ತೆಯಲ್ಲಿ ಸಾಕಷ್ಟು ಕಾಡು ಮತ್ತು ಹುಲ್ಲಿನ ಪೊದೆಗಳು ಹೊಂದಿರತಕ್ಕಂಥ ಒಂದು ರಸ್ತೆಯಲ್ಲಿ ತಗ್ಗು ಗುಡ್ಡೆಗಳನ್ನ ಹೊಂದಿರ್ತದೆ. ಈ ಒಂದು ದಾರಿನಲ್ಲಿ ಹೋಗ್ಬೇಕು ಅಂತಂದ್ರೆ ಸೈಕಲ್ ಅಥವಾ ಬೈಕ್ಗಳಲ್ಲಿ ಹೋಗ್ಬೇಕಂದ್ರೆ ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕಾಗುತ್ತೆ. ಅದೇ ರೀತಿ ಕಾರಲ್ಲಿ ಏನಾದ್ರೂ ನೀವು ಹೋಗ್ಬೇಕು ಅಂತಂದ್ರೆ ಏನು ಅಲ್ಲಿ ಯಾವುದೇ ರೀತಿ ಪಂಚರ್ ಅಂಗಡಿಗಳಿಲ್ಲ ಅಥವಾ ಪೆಟ್ರೋಲ್ ಕೂಡ ಸಿಗೋದಿಲ್ಲ. ನೀವು ಹೋಗೋ ಮುಂಚೆ ಕಾರಲ್ಲಿ ಪೆಟ್ರೋಲ್ ಇದೆಯಾ ಅಂತ ನೋಡ್ಕೊಂಡು ಹೋಗಿ. ಕುಡಿಯೋದಿಕ್ಕೂ ಕೂಡ ನೀರನ್ನ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲಿ ಎಲ್ಲೂ ಕೂಡ ನೀರು ಕೂಡ ಮಾರ್ಗ ಮಧ್ಯದಲ್ಲಿ ಸಿಗೋದಿಲ್ಲ. ಈ ಒಂದು ಕತ್ತೆಹೊಳೆ ಗ್ರಾಮಕ್ಕೆ ನೀವು ಹೋಗುವಾಗ ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕು. ನಾನು ಹೋಗುವಂತ ಸಂದರ್ಭದಲ್ಲಿ ನನ್ನ ಕಾರ್ ಟೈರು ಬರ್ಸ್ಟ್ ಆಗೋಯ್ತು. ಯಾಕೆಂತಂದ್ರೆ ಅಲ್ಲಿ ಕಾಡ್ ಜಲ್ಲಿ ಜಾಸ್ತಿ ಇರೋದ್ರಿಂದ ರಸ್ತೆನಲ್ಲಿ ತುಂಬಾನೇ ಕಷ್ಟ. ತಗ್ಗು ಗುಂಡಿಗಳನ್ನ ಹೊಂದಿರತಕ್ಕಂತ ಒಂದು ರಸ್ತೆ. ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕಾಗತ್ತೆ. ಇನ್ನು ಅಲ್ಲಿನ ಜನ ಹೇಗೆ ಓಡಾಡ್ತಾರೋ ನನಗಂತೂ ಗೊತ್ತಿಲ್ಲ. ಈ ಒಂದು ದಾರಿ ಮಧ್ಯದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಭೂತಪ್ಪ ದೇವಸ್ಥಾನ ಅಂತೇಳಿ ಸಿಗ್ತದೆ. ಆ ಒಂದು ದೇವಸ್ಥಾನ ಸುಮಾರು ಒಂದು 40-45 ವರ್ಷಗಳ ಹಳೆಯ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಆ ಒಂದು ಗ್ರಾಮದ ಜನತೆ ಪೂಜೆಯನ್ನ ಮಾಡ್ತಾ ಇದ್ರು ಮೊದಲಿಂದನೂ ಕೂಡ ಅನ್ನೋದು ಒಂದು ವಿಚಾರ ಇದೆ. ಸೊ ಅದೇ ರೀತಿಯಾಗಿ ಈ ಒಂದು ದಾರಿ ಮಾರ್ಗ ಮಧ್ಯದಲ್ಲಿ ಮುಂದೆ ಸಾಕ್ತಾ ಹೋದ್ರೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆ ಒಂದು ಕತ್ತೆಹೊಳೆ ಗ್ರಾಮ ಸಿಗ್ತದೆ. ನಿಮ್ಗೆ ನೋಡಿ, ಇದೇ ಕತ್ತೆಹೊಳೆ ಗ್ರಾಮ. ಈ ಒಂದು ಗ್ರಾಮದಲ್ಲಿ ಬಹುತೇಕ ಗುಡಿಸಲು ಹೊಂದಿರತಕ್ಕಂತ ಒಂದು ಗ್ರಾಮ. ತೆಂಗಿನ ಗರಿಗಳನ್ನ ಹಾಕೊಂಡು ಆ ಮಣ್ಣಿನ ಉಂಡೆಗಳನ್ನ ಕಟ್ಕೊಂಡು ಅವರೇ ಆ ಒಂದು ಗೋಡೆಗಳನ್ನ ಕಟ್ಕೊಂಡು ಅಲ್ಲಿ ಮನೆಗಳನ್ನ ನಿರ್ಮಿಸಿದ್ದಾರೆ. ಸೊ ಈ ಒಂದು ಗ್ರಾಮದಲ್ಲಿ ಇಲ್ಲಿಯ ತನಕ ಸುಮಾರು ಒಂದು 50 ವರ್ಷಗಳಿಂದನೂ ಸಹಿತ ಇಲ್ಲಿ ತನಕ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ಹಾಗಾದ್ರೆ ಅವ್ರು ಹೇಗ್ ಬದುಕ್ತಾ ಇದಾರೆ ಅಂತ ನೀವು ನೋಡ್ಬೇಕಾ? ಬನ್ನಿ ನೋಡೋಣ. ಎಲ್ಲಿದೆ? ಇದೇನ್ ದನಿ ಕೊಟ್ಟಿಗೆನಾ ಇದು? ಓಕೆ, ನೋಡಿ ಇದು ದನಿನ್ ಕೊಟ್ಟಿಗೆ. ಇಲ್ಲಿ ಕೆಲವರು ಮಲ್ಕೋತಾರೆ ಅನ್ಸುತ್ತೆ. ಇಲ್ಲೆಲ್ಲ ನೋಡಿ, ಇಂಥ ಜಾಗದಲ್ಲಿ ಇಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಒಂದು ಗ್ರಾಮದಲ್ಲಿ ಬಹುತೇಕ ಗುಡಿಸಲು ಹೊಂದಿರತಕ್ಕಂತ ಒಂದು ಗ್ರಾಮ. ಅವ್ರಿಗೆ ಹೇಗ್ ಬೇಕೋ ಹಾಗೆ ಕಟ್ಕೊಂಡಿದ್ದಾರೆ. ಸಂಧಿಗಳೆಲ್ಲ ಇದೆ ನೋಡಿ. ಚಿಕ್ಕ ಮಕ್ಕಳು ಕೂಡ ಅಲ್ಲಿ ವಾಸ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾಗಿ ಮನರಂಜನೆ ಕೂಡ ಇರೋದಿಲ್ಲ. ನೋಡಿ, ಈ ರೀತಿ ಎಲ್ಲ ಸಂಧಿಗಳಿರ್ತದೆ. ಅಲ್ಲಿ ಯಾವು ಚೇಳುಗಳು ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ನೋಡಿ, ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಒಂದು ಮನೆ ಈ ತರದ ಒಂದು ಗೋಡೆಗಳು ಅಂದ್ರೆ ಅಲ್ಲಿರ್ತಕ್ಕಂಥ ಮಣ್ಣಿನ ಉಂಡೆಗಳನ್ನ ಮಾಡ್ಕೊಂಡು ಆ ಒಂದು ಗೋಡೆಗಳನ್ನ ಕಟ್ಕೊಳ್ಳುವಂಥದ್ದು. ನಿಮಗೆ ಆಪರೇಷನ್ ಆಗಿದೆ. ಒಂದೇ ಜಗ್ ಇರೋದಿಲ್ಲ. ಅಳ್ತಾನೆ. ಓಕೆ, ಏನಮ್ಮ ಇದೊಂದೇ ಬೋರ್ ಇರೋದು ಇಲ್ಲಿ? ಇದಷ್ಟೇ ಇರೋದು ಇಡೀ ಒಂದು 250-300 ಜನಕ್ಕೆ ನೀರು ಇದೊಂದೇ ಬೋರು. ಅಂದ್ರೆ ಈಗೆಲ್ಲ ವಯಸ್ಸಾಗಿರ್ತಕ್ಕಂಥ ಚೆನ್ನಾಗಿ ಗಟ್ಟಿ ಇದ್ರೇನೋ ಒತ್ಕೋಬಹುದು. ವಯಸ್ಸಾಗಿರ್ತಕ್ಕಂಥ ಮಕ್ಕಳೆಲ್ಲ ಸುಧಾರಿಸ್ಕೊಂಡು ಒತ್ಕೋಬೇಕು. ನೋಡಿ, ಇದೊಂದೇ ಬೋರ್ವೆಲ್ ಮುರಿದೋಗಿ 2 ವರ್ಷ ಆಗಿದೆ. ಇಲ್ಲಿ ಯಾವುದೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇಲ್ಲಿ ಬರ್ತಾ ಇಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದ್ರೆ ನಮ್ಗೆ ಭಯ ಆಗುತ್ತೆ ಅಂತಾರೆ. ಅಂತ ಒಂದು ಪ್ರದೇಶದಲ್ಲಿ ಇವ್ರು ಬದುಕ್ತಾ ಇದ್ದಾರೆ. ಇಲ್ಲೊಂದು ಸ್ಕೂಲ್ ಇದೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ. ಕತ್ತೆಹೊಳೆ 2006ರಲ್ಲಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಸರ್ಕಾರದ ವತಿಯಿಂದ. ಇಲ್ಲಿ ಕೇವಲ 4 ಜನ ಮಾತ್ರ ಈ ಒಂದು ಶಾಲೆನಲ್ಲಿ ಓದ್ತಕ್ಕಂಥದ್ದು. ಕೇವಲ ಒಬ್ರು ಟೀಚರ್ ಇದ್ದಾರೆ ಇಲ್ಲಿ. ಇಲ್ಲೊಂದು ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಲ್ಲೊಂದು ಕಟ್ಕೊಂಡಿದ್ದಾರೆ. ಇದು ಅರಳಿಕಟ್ಟೆ ಸುಮಾರು ಒಂದು 50 ವರ್ಷ ಮೇಲೆ ಆಗಿದೆ. ಸಿದ್ದೇಶ್ವರ ಸ್ವಾಮಿ ಶಕ್ತಿ ಮಹಿಳಾ ಸಂಘ ಅಂತ ಕತ್ತೆಹೊಳೆ. ನೋಡಿ, 2003ರಲ್ಲಿ
ಕಟ್ಟಿರ್ತಕ್ಕಂಥ ಕಟ್ಟೆ ಇದು. ಅದೇ ರೀತಿ ಇಲ್ಲೊಂದು ದೇವಸ್ಥಾನ ಇದೆ. ಅವ್ರಿಗೆ ಇಲ್ಲಿ ತನಕ ಕಾಯ್ತಾ ಇದಾರೆ, ಏನಾದ್ರೂ ಒಂದು ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಸಿಗುತ್ತೆ ಕೊಡ್ತಾರೆ ಅಂತ ಹೇಳಿ. ನಮ್ಮ ಸುಬ್ಬಣ್ಣ ಅಂತ ಹೇಳಿ ದಿಂಡವರದವರು, ಈ ಕಡೆ ಕೃಷ್ಣಪ್ಪ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಅವರು ಅಡಗೋಲ್ ರಟ್ಟಿ ಅವರು, ಆಲೇಶ್ ಅವರು, ನಮ್ಮ ಗೋವಿಂದರಾಜ್ ಅವರು ಬಹಳ ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರು, ಹರೀಶ್ ಸರಸ್ವತಿ ಐಟಿ ನೋಡಿ, ಎಲ್ಲರೂ ಕೂಡ ಮನೆಯಲ್ಲಿ ಇದ್ದಾರೆ. ಇವ್ರು ನೋಡಿ ವಯಸ್ಸಾಗಿದೆ ನೋಡಿ ಎಲ್ಲ ಅವ್ರಿಗೆ. ಈಗ ವಯಸ್ಸಾಗಿದೆ, ವಾಯ್ಸ್ ಇನ್ನು ಸ್ವಲ್ಪ ದಿವಸ ವಾಯ್ಸ್ ಹೋಗ್ಬಿಡುತ್ತೆ. ಅವ್ರಿಗೆ ಪ್ರಶ್ನೆ ಕೇಳೋದಿಕ್ಕೆ ಆಗೋದಿಲ್ಲ, ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟಿದೆ ಅವ್ರಿಗೆ. ನೋಡಿ ಅವರೆಲ್ಲ ಪಾಪ ಎಷ್ಟೋ ಜನ ಇವತ್ತು ಗಂಡ್ ಮಕ್ಳಿಗೆ ಎಣ್ಣೆ ಕೊಡೋದಿಲ್ಲ ಇಂಥ ಒಂದು ಪರಿಸ್ಥಿತಿನಲ್ಲಿ ಕುಗ್ರಾಮಗಳಲ್ಲಿ. ಅವ್ರಿಗೆ ನೋಡಿ ರೋಡ್ ಅಲ್ಲಿ ಬಿದ್ದು ಅವ್ರಿಗೆ ಕಾಲು ಈ ತರ ಆಗಿದೆ. ಈಗ ಅವ್ರಿಗೆ ಆಸ್ಪತ್ರೆಗೆ ತೋರಿಸ್ಬೇಕು. ಯಾವ್ದೋ ಒಂದು ಸೊಪ್ಪು ಸೆದೆ ಅಂತ ನಾಟಿ ಔಷಧ ಮಾಡ್ಕೊಂಡು ಅವ್ರು ಇಲ್ಲಿ ಜೀವ ಉಳಿಸ್ಕೋತಾ ಇದ್ದಾರೆ. ಅವರು ಸೇವೆ ಮಾಡ್ತಾ ಇದ್ದಾರೆ. ವಯಸ್ಸಾಗಿರುವಂತವ್ರು ನೋಡಿ, ಆಲ್ರೆಡಿ ವಯಸ್ಸಾಗಿದೆ. ಇನ್ನ ಜೀವನ ಕಟ್ಕೊಳ್ಳೋದು ಹೇಗೆ? ನೋಡಿ ಇವರು ಹೆಣ್ಮಗು ನೋಡಿ, ಅವ್ರದ್ದು ವಯಸ್ಸಾಗಿದೆ. ಆಲ್ಮೋಸ್ಟ್ ಎಲ್ಲ ವಯಸ್ಸಾಗಿರ್ತಕ್ಕಂಥವ್ರೆ ಇರ್ತಕ್ಕಂಥದ್ದು. ಎಲ್ಲ ಮಣ್ಣಿನ ಒಂದು ಇಟ್ಕೆಗಳಲ್ಲಿ ಈ ಮಣ್ಣನ್ನ ಕಲಸಿ ನೋಡಿ. ಆಯ್ತು, ಇದು ಇಲ್ಲಿರ್ತಕ್ಕಂಥ ಮಣ್ಣನ್ನ ಕಲಸಿ ಉಂಡೆ ಮಾಡಿ ಇಲ್ಲಿ ಮನೆಗಳನ್ನ ಗೋಡೆಗಳನ್ನ ಕಟ್ಕೊಂಡಿರುವಂಥದ್ದು. ಇದು ಯಾವುದೇ ಸಂದರ್ಭದಲ್ಲಿ ಮಳೆ ಬಂದ್ರೆ ಬಿದ್ದು ಹೋಗುವಂತ ಸಾಧ್ಯತೆ ಇರುತ್ತೆ. ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಅವ್ರ ಜೀವದ ಮೇಲೆ ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಹಾನಿ ಆಗ್ಬಹುದು. ಎಲ್ಲ ಹಿಂಗಿದೆ ಈ ತರ. ಇದ್ರಲ್ಲಿ ಹಾವು ಹುಳ ಪಡೆಗಳು ಎಲ್ಲ ಇರ್ತದೆ. ಅವ್ರ ಭವಿಷ್ಯ ಹೇಗೆ ರೂಪಿಸ್ಕೊಳ್ಬೇಕು ಹೇಳಿ. ಆ ಹುಡುಗನಿಗೆ ಹುಷಾರಿಲ್ಲ, ಆಕ್ಚುಲಿ ಜ್ವರ ಬಂದಿದೆ. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೂ ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಇಲ್ಲಿ ಯಾವುದೇ ರೀತಿಯ ಆಂಬುಲೆನ್ಸ್ ಕೂಡ ಬರೋದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೂ ಸಹಿತ ಯಾವುದೇ ಆಂಬುಲೆನ್ಸ್ ಕೂಡ ಬರೋದಿಲ್ಲ. ಸೊ ಅವ್ರು ಬದುಕಿದ್ರು ಇಲ್ಲ ಅಂತಂದರೆ ಹೇಳೋಕ್ಕಾಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿಯನ್ನು ಇವರು ಎದುರಿಸ್ತಾ ಇದ್ದಾರೆ. ಹಿಂಗೆ ಇದ್ದಾರೆ. ಅವ್ರು ತೀರ್ಕೊಂಡು ನಮ್ಮ ಮುಂದೆ ಬಂದಿಲ್ಲ. ಈಗೀಗ ನಮ್ಮ ಮಕ್ಳು ಒಂದ್ ಸ್ವಲ್ಪ ಕೆಲ್ಸಕ್ಕೆ ಹೋಗಂಗಾಗಿದ್ದಾರೆ. ಸ್ವಲ್ಪ ಈ ಗೋಡೆ ಮಾಡ್ಕೊಂಡಿದ್ದೀವಿ ಪರಿಸ್ಥಿತಿ ಇದೆ. ದಯವಿಟ್ಟು ನಾನು ಸರ್ಕಾರ ಕೇಳೋದಿಷ್ಟೇ, ಇಷ್ಟೆಲ್ಲ ಪರಿಸ್ಥಿತಿಗಳು ಒಂದು ಜೀವನವನ್ನು ಕಟ್ಕೊಳ್ಳೋದಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಕನಿಷ್ಠ ಕನಿಭೂತ ಸೌಕರ್ಯಗಳಿಲ್ಲದೆ ಅವ್ರು ಬದುಕೋದಾದ್ರೆ ಹೇಗೆ? 250 ಜನಗಳಿಗೆ ಕೇವಲ ಕುಡಿಯೋದಿಕ್ಕೆ ನೀರು ಒಂದೇ ಒಂದು ಹ್ಯಾಂಡ್ ಪಂಪ್ ಇದೆ. ಆ ನೀರು ಏನಾದ್ರು ಬೋರ್ ಕೆಟ್ಟೋಯ್ತು ಅಂತಂದ್ರೆ ಅವರು ಹಳ್ಳದಲ್ಲಿ ಹೋಗಿ ಆ ಒಂಡ್ ನೀರು ಕುಡ್ಕೊಂಡು ಇವರು ಜೀವ ಉಳಿಸ್ಕೋಬೇಕು. ಆರೋಗ್ಯ ಹಾಳಾಯ್ತು ಅಂತಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗೋದಕ್ಕೆ ಯಾವುದೇ ಆಂಬುಲೆನ್ಸ್ ಬರೋದಿಲ್ಲ. ಆಮೇಲೆ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳಿಗೆ ಯಾವುದೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಯಾರು ಕೂಡ ಇಲ್ಲಿ ಬರಲ್ಲ. ಕೇವಲ ಓಟಿಗೋಸ್ಕರ ಬರ್ತಾರೆ. ಈಗ ನನಗೆ ಅಕ್ಕ ಅಣ್ಣ ಕಾಲಿ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ, ಜೋಬಲ್ಲಿ ಒಂದು 200-300. ಯಾವುದೇ ಮೂಲಭೂತ ಸೌಕರ್ಯಗಳಲ್ಲಿ ಇಲ್ಲದೆ ಇರ್ತಕ್ಕಂಥ ಪ್ರದೇಶದಲ್ಲಿ ಇವರು ಜೀವನ ಕಟ್ಕೊಳ್ಳೋದು ಹೇಗೆ? ಭವಿಷ್ಯ ಕಟ್ಕೊಳ್ಳೋದು ಹೇಗೆ? ಜೀವ ಉಳಿಸ್ಕೊಳ್ಳೋದಾದ್ರೂ ಹೇಗೆ? ಇದು ವಿಚಾರ. ಇದು ಕತ್ತೆಹೊಳೆ ಗ್ರಾಮ. ಆ ಒಂದು ಸ್ವಾಭಿಮಾನದ ಜೀವನಕ್ಕೆ ಸರ್ಕಾರ ಬೆಲೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಬಯಸ್ತೇನೆ. ನಮಸ್ಕಾರ.